ಶ್ರೀ ಗುರು ಗಣಪತಿಭ್ಯಾಂ ನಮಃ. ಶ್ರೀ ಶಾರದಾಂಬಾಯೇ ನಮಃ. ಎಲ್ಲ ನನ್ನ ಆತ್ಮೀಯ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ವೀಕ್ಷಕರೇ, ಕ್ರೋಧಿ ನಾಮ ಸಂವತ್ಸರ, ದಕ್ಷಿಣಾಯಣ, ವರ್ಷ ಋತು, ಭಾದ್ರಪದ ಮಾಸ, ಸೆಪ್ಟೆಂಬರ್ ತಿಂಗಳ ಮಾಸ ಭವಿಷ್ಯವನ್ನು ತಿಳ್ಕೊಳ್ಳೋಣ ವೀಕ್ಷಕರೇ. ವಿಶೇಷವಾಗಿ ಭಾದ್ರಪದ ಮಾಸದಲ್ಲಿ ಬರುವಂತಹ ಎರಡು ಪ್ರಮುಖವಾದಂತಹ ಹಬ್ಬಗಳು ಅಂತ ಹೇಳಿದರೆ, ಒಂದು ಸ್ವರ್ಣಗೌರಿ ವ್ರತ, ವರಸಿದ್ಧಿ ವಿನಾಯಕ ವ್ರತ. ಸೆಪ್ಟೆಂಬರ್ 6ನೇ ತಾರೀಕು ಸ್ವರ್ಣಗೌರಿ ವ್ರತಾಚರಣೆ ಮಾಡುವಂತಹ ದಿನ. ಅದೇ ರೀತಿಯಾಗಿ ಸೆಪ್ಟೆಂಬರ್ 7ನೇ ತಾರೀಕು ವರಸಿದ್ಧಿ ವಿನಾಯಕ ವ್ರತಾಚರಣೆ ಮಾಡುವಂತಹ ದಿನಗಳಾಗಿರುತ್ತೆ. ಇಂತಹ ಪರ್ವಕಾಲದಲ್ಲಿ ಆ ದೇವತೆಗಳನ್ನು ಆರಾಧನೆ ಮಾಡಿ ಹೆಚ್ಚಿನ ಶುಭ ಫಲಗಳನ್ನು ಪಡೆಯೋದಕ್ಕೆ ಕಾರಣವಾಗಲಿ ಅಂತ ಹೇಳ್ತಾ, ಕಲಿಯುಗದಲ್ಲಿ ಅತ್ಯಂತ ಪ್ರಧಾನವಾಗಿ ಅಂದರೆ ಕ್ಷಿಪ್ರವಾಗಿ ವರವನ್ನು ಕೊಡುವಂತಹ ದೇವತೆಗಳು ಅಂತ ಹೇಳಿದರೆ ವಿನಾಯಕ ಮತ್ತು ದುರ್ಗಿ. ಹಾಗಾಗಿ ವರ್ಷದ ಪ್ರಾರಂಭ ಇಲ್ಲಿಂದ ಯಾವುದೇ ವಿಘ್ನಗಳು ಬರದೇ ಇರಲಿ, ನಿರ್ವಿಘ್ನವಾಗಿ ನಿಮ್ಮ ಕಾರ್ಯಗಳನ್ನೆಲ್ಲ ಯಶಸ್ವಿಯಾಗಲಿ, ಹಾಗೆ ಒಂದು ಗುರಿ ಮುಟ್ಟುವಂತಹ ವಿಚಾರಗಳಲ್ಲಿ ಯಾವುದೇ ವಿಘ್ನಗಳಿಲ್ಲದೆ ವಿಘ್ನಕರ್ತ, ವಿಘ್ನಹರ್ತ, ವಿಘ್ನಗಳನ್ನು ತಂದೊಡ್ಡುವಂಥವನು, ವಿಘ್ನಗಳನ್ನು ನಿವಾರಣೆ ಮಾಡುವಂಥವನು ಎರಡೂ ಕೂಡ ವಿನಾಯಕನೇ ಆಗಿರ್ತಾನೆ. ಅಂತಹ ವಿನಾಯಕನ ಆರಾಧನೆಯನ್ನು ಶ್ರದ್ಧಾಭಕ್ತಿಯಿಂದ ಆಚರಿಸಿ, ಬಹಳಷ್ಟು ರಾಶಿಯವರಿಗೆ ಈ ಮಾಸದಲ್ಲಿ ಬರುವ ವರಸಿದ್ಧಿ ವಿನಾಯಕ ನಿಜವಾಗ್ಲೂ ವರ ಕೊಡುವಂತಹ ದಿನಗಳಾಗಿರುತ್ತೆ. ಅದರಲ್ಲೂ ಕೂಡ ವೃಷಭ ರಾಶಿಯವರಿಗೆ ಪಂಚಮದಲ್ಲಿ ಕೇತುವಿನ ಸಂಚಾರ ಆಗ್ತಾ ಇರುತ್ತೆ. ಕೇತುವಿಗೆ ಪ್ರಧಾನ ದೇವತೆ ಗಣಪತಿ ಅಂತ ಹೇಳ್ತೇವೆ. ಕೇತುವಿನ ಮೇಲೆ ಗುರುದೃಷ್ಟಿ ಕೂಡ ಬೀಳ್ತಾ ಇರುತ್ತೆ. ಹಾಗಾಗಿ ನಾವು ಪ್ರಾರ್ಥನೆ ಮಾಡುವಾಗ ಹೇಳ್ತೇವೆ, ಗುರು ಗಣಪತಿಭ್ಯಾಂ ನಮಃ. ಗುರು ಮತ್ತು ಗಣಪತಿಯನ್ನು ಪ್ರಧಾನವಾಗಿ ಪ್ರಾರ್ಥನೆ ಮಾಡಬೇಕು ಯಾವುದೇ ಕೆಲಸಗಳನ್ನು ಪ್ರಾರಂಭ ಮಾಡುವಂಥದ್ದಿದ್ರೆ ಅಂತ. ಆ ರೀತಿಯಲ್ಲಿ 5ನೇ ಮನೆಯಲ್ಲಿ ಕೇತು ಇರೋದರಿಂದ ವೃಷಭ ರಾಶಿಯವರಿಗೆ ಗಣಪತಿ ಆರಾಧನೆ ಅತಿ ಹೆಚ್ಚಿನ ಫಲಗಳನ್ನು ಕೊಡುತ್ತೆ, ಹಾಗೆ ಅತ್ಯಂತ ಅವಶ್ಯಕವೂ ಕೂಡ ಆಗಿರುತ್ತೆ. ಅದೇ ರೀತಿಯಲ್ಲಿ ಮಿಥುನ ರಾಶಿ ಮತ್ತು ಸಿಂಹ ರಾಶಿಯವರಿಗೂ ಕೂಡ ಅತ್ಯಂತ ಪ್ರಮುಖವಾಗುತ್ತೆ. ಆನಂತರದಲ್ಲಿ ವೃಶ್ಚಿಕ ರಾಶಿ, ಏಕೆಂದರೆ ಪಂಚಮದಲ್ಲಿ ರಾಹು ಇರ್ತಾನೆ, ಏಕಾದಶದಲ್ಲಿ ಕೇತು. ಕುಂಭರಾಶಿಯವರಿಗಂತೂ ಅತ್ಯಂತ ಪ್ರಮುಖವಾಗಿ ಗಣಪತಿ ಆರಾಧನೆ ಮಾಡುವಂಥದ್ದು. ಒಂದೂವರೆ ವರ್ಷಗಳ ಕಾಲ ರಾಹುಕೇತುಗಳ ಸಂಚಾರ ದ್ವಿತೀಯಾಷ್ಟಮದಲ್ಲಾಗ್ತಾ ಇರುತ್ತೆ. ಹಾಗಾಗಿ ಕುಂಭರಾಶಿಯವರಿಗೆ ಅತ್ಯಂತ ಅವಶ್ಯಕವಾಗುತ್ತೆ. ಮೀನರಾಶಿಯವರಿಗೂ ಕೂಡ ಈ ರೀತಿಯಾಗಿ ಈ ವರ್ಷದಲ್ಲಿ ಬರುವಂತಹ ಈ ವರಸಿದ್ಧಿ ವಿನಾಯಕ ವ್ರತಾಚರಣೆ ಮಾಡುವಂಥದ್ದು ಹಲವು ರಾಶಿಯವರಿಗೆ ಖಂಡಿತ ಶುಭ ಫಲಗಳನ್ನು ಕಾಣೋದಕ್ಕೆ ಸಾಧ್ಯ. ಅದೇ ರೀತಿಯಲ್ಲಿ ಈ ಸೆಪ್ಟೆಂಬರ್ 16ನೇ ತಾರೀಕು ಅನಂತ ಪದ್ಮನಾಭ ವ್ರತಾಚರಣೆ ಮಾಡುವಂತಹ ದಿನ. ಆ ಒಂದು ಸಂಕಲ್ಪ ಇರುವಂಥವರು ಆ ವ್ರತವನ್ನು ಆಚರಣೆ ಮಾಡೋದರಿಂದ ಖಂಡಿತ ಶುಭ ಫಲಗಳನ್ನು ಪಡಿತಾರೆ. ಅನಂತ ಪದ್ಮನಾಭನ ಒಂದು ವರ ಇರುವಂತಹ ಕುಟುಂಬಗಳು, ಅಂತಹ ಆ ದೇವತೆಯ ಆಚರಣೆ ಇರುವಂಥವರು ಅದನ್ನು ಖಂಡಿತವಾಗಲೂ ಮಾಡುವಂಥದ್ದು ಶುಭ ಆಗುತ್ತೆ. 17ನೇ ತಾರೀಕು ರಾಹು ಜಯಂತಿ. ಯಾರ್ಯಾರಿಗೆ ರಾಹು ಸಂಬಂಧವಾದ ದೋಷಗಳಿದೆ ಅಥವಾ ರಾಹು ದಶೆ ನಡೀತಾ ಇದೆ, ಸರ್ಪದೋಷಗಳಿರುವಂಥವರು ರಾಹು ಜಯಂತಿಯಲ್ಲಿ ರಾಹುವಿಗೆ ಅರ್ಚನೆ ಮಾಡುವಂಥದ್ದು, ಉದ್ದಿನ ಕಾಳನ್ನು ದಾನ ಕೊಡುವಂಥದ್ದು, ಇವೆಲ್ಲ ರಾಹು ದೋಷಗಳ ಪರಿಹಾರಕ್ಕೆ ಅತ್ಯಂತ ಅವಶ್ಯಕವಾಗುತ್ತೆ. ಈ 1 ವರ್ಷಗಳ ಕಾಲದಲ್ಲಿ ಸ್ವಲ್ಪ ರಾಹು ದೋಷ ಇರುವಂತಹ ರಾಶಿಗಳು ಅಂತ ಹೇಳಿದರೆ, ಮೇಷರಾಶಿಯವರಿಗೆ 12ರಲ್ಲಿ ರಾಹು ಇದ್ದಾನೆ. ಅದೇ ರೀತಿಯಾಗಿ ಸಿಂಹ ರಾಶಿಯವರಿಗೆ ಅಷ್ಟಮದಲ್ಲಿ ರಾಹುವಿನ ಸಂಚಾರ ಆಗ್ತಾ ಇರುತ್ತೆ, 8ನೇ ಮನೆಯಲ್ಲಿ. ಕನ್ಯಾ ರಾಶಿಯವರಿಗೆ ಸಪ್ತಮದಲ್ಲಿ ರಾಹುವಿನ ಸಂಚಾರ. ವೃಶ್ಚಿಕ ರಾಶಿಯವರಿಗೆ ಪಂಚಮದಲ್ಲಿ ರಾಹುವಿನ ಸಂಚಾರ ಆಗ್ತಾ ಇರುತ್ತೆ. ಕುಂಭ ರಾಶಿಯವರಿಗೆ ದ್ವಿತೀಯ ಕುಟುಂಬ ವಾಕ್ಸ್ಥಾನದಲ್ಲಿ ರಾಹುವಿನ ಸಂಚಾರ ಆಗ್ತಾ ಇರುತ್ತೆ. ಈ ಎಲ್ಲ ರಾಶಿಯವರಿಗೆ ಸ್ವಲ್ಪ ರಾಹುವಿನ ಅನುಗ್ರಹ ಆದರೆ ಸಮಸ್ಯೆಗಳು ಸ್ವಲ್ಪ ಕಡಿಮೆ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಈ ಸೆಪ್ಟೆಂಬರಲ್ಲಿ ಬರುವಂತಹ ವಿಶೇಷವಾದ ಹಬ್ಬದ ದಿನಗಳಲ್ಲಿ ಆ ದೇವತೆಗಳನ್ನು ಆರಾಧನೆ ಮಾಡೋದರಿಂದ ಬಹಳಷ್ಟು ಜಾತಕದಲ್ಲಿರುವ ಕೆಲವೊಂದಷ್ಟು ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳೋದಕ್ಕೆ ಅತಿ ಉತ್ತಮವಾದಂತಹ ಪರ್ವಕಾಲಗಳು ಇದಾಗಿರುತ್ತೆ. ಇದನ್ನು ಆಚರಣೆ ಮಾಡಿದರೆ ವರ್ಷ ಪೂರ್ತಿ ಸ್ವಲ್ಪ ಅನುಕೂಲಗಳನ್ನು ಕಾಣೋದಕ್ಕೂ ಕೂಡ
ಇವೆಲ್ಲ ಸಹಾಯ ಮಾಡುವಂಥದ್ದಿರುತ್ತೆ ವೀಕ್ಷಕರೇ. ಈ ರೀತಿಯಾಗಿ ಈ ಒಂದು ಸೆಪ್ಟೆಂಬರ್ ತಿಂಗಳಲ್ಲಿ ಬದಲಾಗುವ ಗ್ರಹಗಳ ಬಗ್ಗೆ ತಿಳ್ಕೊಳ್ಳೋಣ. ಸೆಪ್ಟೆಂಬರ್ 4ನೇ ತಾರೀಕು ಬುಧ ಸಿಂಹರಾಶಿಯನ್ನು ಪ್ರವೇಶ ಮಾಡ್ತಾನೆ. ಸೆಪ್ಟೆಂಬರ್ 16ನೇ ತಾರೀಕು ಸೂರ್ಯ ಕನ್ಯಾ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಅಂದರೆ ಸೆಪ್ಟೆಂಬರ್ 4ರಿಂದ ಸೆಪ್ಟೆಂಬರ್ 16ರ ತನಕ ಬುಧಾದಿತ್ಯ ಯೋಗ ಅನ್ನುವಂಥದ್ದು ಸಿಂಹರಾಶಿಯಲ್ಲೇ ನಡೀತಾ ಇರುತ್ತೆ. ಇದು ಬಹಳ ಉತ್ತಮವಾದಂತಹ ಸಮಯ ಆಗಿರುತ್ತೆ. ಯಾಕೆಂದರೆ ಸರ್ವೇ ಸಾಮಾನ್ಯವಾಗಿ ಜ್ಯೋತಿಷ್ಶಾಸ್ತ್ರದಲ್ಲಿ ಪ್ರಧಾನವಾಗಿ ಬೇಕಾಗಿರುವಂತಹ ಅಥವಾ ಎಲ್ಲರ ಜಾತಕದಲ್ಲಿ ಇರಬಹುದಾದಂತಹ ಯೋಗ ಅಂತ ಹೇಳಿದರೆ ಬುಧಾದಿತ್ಯ ಯೋಗ. ಆತ್ಮ ಮತ್ತು ಜ್ಞಾನ ಅನ್ನುವಂತಹ ಎರಡು ಗ್ರಹಗಳ ಯುತಿಯಾದಾಗ ಒಬ್ಬ ಮನುಷ್ಯನಿಗೆ ಆತ್ಮಜ್ಞಾನ ಅಂದರೆ ಸಿಕ್ಸ್ತ್ ಸೆನ್ಸ್ ಅಥವಾ ಸೂಕ್ಷ್ಮತೆ ಅನ್ನುವಂಥದ್ದು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಸಮಯ ಸಂದರ್ಭಕ್ಕೆ ಸರಿಯಾಗಿ ಹೊಂದಿಕೊಳ್ಳುವಂಥದ್ದು ಅಥವಾ ಸಮಯಕ್ಕೆ ಮುಂಚಿತವಾಗಿ ಬರಬಹುದಾದಂತಹ ಸಮಸ್ಯೆಗಳನ್ನು ಒಂದು ಊಹಿಸಿಕೊಳ್ಳಬಹುದಾದಂಥದ್ದು, ಅದಕ್ಕೆ ಬೇಕಾದಂತಹ ಪರಿಹಾರಗಳನ್ನು ಸೃಷ್ಟಿ ಮಾಡಿಕೊಳ್ಳುವಂಥದ್ದು, ಇವೆಲ್ಲ ನಿಪುಣತೆ ಅಂತ ಹೇಳುತ್ತೆ. ಅದನ್ನು ಬುಧಾದಿತ್ಯ ಯೋಗದಿಂದ ಪಡ್ಕೊಳ್ಳೋದಕ್ಕೆ ಸಾಧ್ಯ. ಆ ರೀತಿಯಲ್ಲಿ ಆಲ್ಮೋಸ್ಟ್ 4ನೇ ತಾರೀಕಿನಿಂದ 16ನೇ ತಾರೀಕಿನ ತನಕ ಬುಧಾದಿತ್ಯ ಯೋಗ ಬಹಳಷ್ಟು ಶುಭ ಫಲಗಳನ್ನು ಕೊಡುತ್ತೆ ವೀಕ್ಷಕರೇ. 18ನೇ ತಾರೀಕು ಶುಕ್ರ ತುಲಾ ರಾಶಿಯನ್ನು ಪ್ರವೇಶ ಮಾಡ್ತಾನೆ, ತನ್ನ ಸ್ವಕ್ಷೇತ್ರಕ್ಕೆ ಬರ್ತಾನೆ. ಇದು ಬಹಳ ಮುಖ್ಯವಾದಂತಹ ಒಂದು ಪರಿವರ್ತನೆ ಆಗಿರುತ್ತೆ. ಯಾಕೆಂದರೆ ಶುಕ್ರ ತನ್ನ ನೀಚ ಕ್ಷೇತ್ರದಲ್ಲಿದ್ದು ಕೇತುಗ್ರಸ್ತನಾಗಿರ್ತಾನೆ. ಎಲ್ಲಿಯ ತನಕ? ಸೆಪ್ಟೆಂಬರ್ 18ರ ತನಕ. ಆನಂತರ ಅವನು ಸ್ವಕ್ಷೇತ್ರಕ್ಕೆ ಬರ್ತಾನೆ. ಸೊ ಸೆಪ್ಟೆಂಬರ್ 18ರ ನಂತರ ಸೃಷ್ಟಿಯಾಗುವಂತಹ ಒಂದು ಶುಕ್ರನ ಪರಿವರ್ತನೆ ಹಲವಾರು ರಾಶಿಗಳಿಗೆ ಒಂದು ರಿಲೀಫನ್ನು ಕೊಡುತ್ತೆ. ಅಥವಾ ಅನವಶ್ಯಕ ಈ ತಾತ್ಕಾಲಿಕವಾಗಿ ಈಗೊಂದು 2 ತಿಂಗಳಿಂದ ಸೃಷ್ಟಿಯಾದಂತಹ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಕಂಡುಕೊಳ್ಳೋದಕ್ಕೆ ಆ ಶುಕ್ರನ ಪರಿವರ್ತನೆ ಅತ್ಯಂತ ಪ್ರಮುಖವಾಗುತ್ತೆ ವೀಕ್ಷಕರೇ. ಇದೇ ರೀತಿಯಾಗಿ ಸೆಪ್ಟೆಂಬರ್ 23ನೇ ತಾರೀಕು ಬುಧ ಮತ್ತೊಮ್ಮೆ ಸಿಂಹರಾಶಿಯಿಂದ ಕನ್ಯಾ ರಾಶಿಯನ್ನು ಪ್ರವೇಶ ಮಾಡ್ತಾನೆ, ತನ್ನ ಉಚ್ಚ ಕ್ಷೇತ್ರಕ್ಕೆ ಬರ್ತಾನೆ. ಸೊ ಈ ಒಂದು ಸೆಪ್ಟೆಂಬರ್ ತಿಂಗಳಲ್ಲಿ 3 ಗ್ರಹಗಳ ಚಲನೆ ಅನ್ನುವಂಥದ್ದು ಬಹಳಷ್ಟು ಪ್ಲಸ್ ಪಾಯಿಂಟ್ಗಳನ್ನು ಹೊಂದಿರುತ್ತೆ. ಸೂರ್ಯ ಆಲ್ರೆಡಿ ಸ್ವಕ್ಷೇತ್ರದಲ್ಲಿರ್ತಾನೆ. ಬುಧಾದಿತ್ಯ ಯೋಗ ಅನ್ನುವಂಥದ್ದು 4ನೇ ತಾರೀಕಿನಿಂದ ಸೃಷ್ಟಿಯಾಗುತ್ತೆ. ಶುಕ್ರ 18ನೇ ತಾರೀಕು ತನ್ನ ಸ್ವಕ್ಷೇತ್ರಕ್ಕೆ ಬಂದರೆ ಬುಧ ಉಚ್ಚ ಕ್ಷೇತ್ರಕ್ಕೆ 23ನೇ ತಾರೀಕು ಬರ್ತಾನೆ. ಸೊ ಈ ಪ್ರತಿ ತಿಂಗಳು ಬದಲಾಗುವಂತಹ ಗ್ರಹಗಳು ಆಲ್ಮೋಸ್ಟ್ 3ರಿಂದ 4 ಗ್ರಹಗಳು, ಅವರೆಲ್ಲರ ಚಲನೆ ಈ ಮಾಸಗಳಲ್ಲಿ ಅದ್ಭುತವಾಗಿದೆ ಅಂತಲೇ ಹೇಳಬಹುದು ವೀಕ್ಷಕರೇ. ಈ ಎಲ್ಲ ಬದಲಾಗುವಂತಹ ಗ್ರಹಗಳಿಂದ ಸೆಪ್ಟೆಂಬರ್ ತಿಂಗಳಲ್ಲಿ ಕರ್ಕಾಟಕ ರಾಶಿಯವರ ಮಾಸ ಭವಿಷ್ಯ ಹೇಗಿರುತ್ತೆ ಅಂತ ನೋಡೋಣ. ಕರ್ಕಾಟಕ ಲಗ್ನ, ಕರ್ಕಾಟಕ ರಾಶಿಯವರಿಗೆ ಲಗ್ನ ರಾಶಿಯ ಮೇಲೆ ಯಾವುದೇ ಪಾಪಗ್ರಹಗಳ ದೃಷ್ಟಿ ಇರೋದಿಲ್ಲ. ಗುರು ಏಕಾದಶದಲ್ಲಿದ್ದಾನೆ ಅನ್ನುವಂಥದ್ದು ತುಂಬ ಪ್ಲಸ್ ಪಾಯಿಂಟ್. ಯಾಕೆಂದರೆ ಕರ್ಕಾಟಕ ರಾಶಿಗೆ ಆ ರಾಶಿಯಲ್ಲಿ ಉಚ್ಚನಾಗುವಂತಹ ಗ್ರಹ ಅಂತ ಹೇಳಿದರೆ ಗುರು, ಅಂದರೆ ಪರಮಯೋಗಕಾರಕ ಅಂತ ಹೇಳ್ಬೋದು. ಅಂತಹ ಗುರು ಲಾಭಸ್ಥಾನದಲ್ಲಿರೋದ್ರಿಂದ ಬಹಳಷ್ಟು ಅನುಕೂಲಗಳನ್ನು ಗುರು ಖಂಡಿತ ಕೊಡ್ತಾನೆ. ಅಥವಾ ಯಾವುದಾದ್ರೂ ಅಡೆತಡೆ ಸಮಸ್ಯೆಗಳು ಬರುವಂಥದ್ದಿದ್ರೂ ಕೂಡ ಗುರು ಪರಿಹಾರವನ್ನು ಖಂಡಿತ ಮಾಡಿಕೊಡ್ತಾನೆ. ಅಷ್ಟಮದಲ್ಲಿರುವ ಶನಿ ಪ್ರಭಾವವನ್ನು ಹೊರತುಪಡಿಸಿದರೆ ಉಳಿದಂಥ ಎಲ್ಲ ಗ್ರಹಗಳು ಕೂಡ ಕರ್ಕಾಟಕ ರಾಶಿಯವರಿಗೆ ಈ ಒಂದು ಮಾಸ ಖಂಡಿತ ಶುಭ ಸ್ಥಾನಗಳಲ್ಲಿರ್ತಾರೆ. ಅಭಿವೃದ್ಧಿಗಳನ್ನು ಖಂಡಿತ ನಿರೀಕ್ಷೆ ಮಾಡಬಹುದು. ದ್ವಿತೀಯ ಕುಟುಂಬ, ವಾಕ್ಯ, ಧನ, ದಾಂಪತ್ಯ ಅನ್ನುವಂತಹ ಸ್ಥಾನದಲ್ಲಿ ಸೂರ್ಯ ಸ್ವಕ್ಷೇತ್ರದಲ್ಲಿರ್ತಾನೆ. ಬುಧಾದಿತ್ಯ ಯೋಗ, ನಿಪುಣ ಯೋಗ ಅನ್ನುವಂಥದ್ದು ಕೂಡ ನಡೀತಾ ಇರುತ್ತೆ. ವಾಕ್ಯಗಳಿಂದ ಯಶಸ್ಸು, ನಿಮ್ಮ ಮಾತಿಗೆ ಒಂದು ವೆಯ್ಟ್ ಬರುವಂಥದ್ದು, ಅಂದರೆ ವಾಕ್ಯಗಳಿಂದ ಅಭಿವೃದ್ಧಿಗಳನ್ನು ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ಆರೋಗ್ಯದಲ್ಲಿ ಯಾವುದೇ ಹೆಚ್ಚಿನ ಸಮಸ್ಯೆಗಳಿರೋದಿಲ್ಲ. ಸ್ವಲ್ಪ ಕುಜ ರಕ್ತಕಾರಕನಾಗಿ ವ್ಯಯಭಾವಕ್ಕೆ ಬರೋದರಿಂದ ರಕ್ತದೋಷಗಳು ಉಂಟಾಗೋದಕ್ಕೆ ಕುಜ ವ್ಯಯಭಾವದಲ್ಲಿರುವಂಥದ್ದು ಸ್ವಲ್ಪ ಕಾರಣವಾಗುತ್ತೆ. ಅದು ತುಂಬ ಮೈನರ್, ಅದು ಅಂಥ ಏನು ಸಮಸ್ಯೆಗಳಿರೋದಿಲ್ಲ. ಕುಟುಂಬದಲ್ಲಿ ಸೌಖ್ಯ, ನೆಮ್ಮದಿ, ಹಣಕಾಸಿನಲ್ಲಿ ಅಭಿವೃದ್ಧಿಗಳನ್ನು ಖಂಡಿತ ನಿರೀಕ್ಷೆ ಮಾಡ್ಬೋದು. ಈ ಸಮಯದಲ್ಲಿ ಯಾವುದಾದ್ರೂ ಹೂಡಿಕೆಗಳನ್ನು ಮಾಡುವಂಥದ್ದಿದ್ರೂ ಕೂಡ ಖಂಡಿತ ಅದೆಲ್ಲ ಸಕ್ಸಸ್ಸನ್ನು ಪಡೆದುಕೊಳ್ಳುತ್ತೆ. ಸೆಪ್ಟೆಂಬರ್ 18ರ ನಂತರದ ದಿನಗಳು ಇನ್ವೆಸ್ಟ್ಮೆಂಟ್ಗಳಿಗೆ ಕರ್ಕಾಟಕ ರಾಶಿಯವರಿಗೆ ಶುಭ ಸಮಯ. 3ನೇ ಮನೆಯನ್ನು ಒಡಹುಟ್ಟು, ಸೋದರ, ಪರಾಕ್ರಮ ಸ್ಥಾನ ಅಂತ ಹೇಳ್ತೇವೆ. ತೃತೀಯಾಧಿಪತಿಯಾದಂತಹ ಬುಧ ನಿಪುಣ ಯೋಗದಲ್ಲಿರ್ತಾನೆ, ಬುಧಾದಿತ್ಯ ಯೋಗ. 3ರಲ್ಲಿ ಕೇತು, ಅವನ ಮೇಲೆ ಗುರು ಮತ್ತು ಕುಜನ ದೃಷ್ಟಿ ಅನ್ನುವಂಥದ್ದು ಬೀಳ್ತಾ ಇರುತ್ತೆ.
ಪರಾಕ್ರಮ ಸ್ಥಾನದ ಮೇಲೆ ಪಾಪಗ್ರಹಗಳ ಸಂಚಾರ ಖಂಡಿತ ಶುಭ. ಪ್ರಯತ್ನಗಳನ್ನು ಹೆಚ್ಚಿಸ್ಕೊಂಡ್ರೆ ಖಂಡಿತ ಲಾಭಗಳನ್ನು ಪಡಿಬೋದು. ಪ್ರಯತ್ನಗಳನ್ನು ಕೂಡ ಹೆಚ್ಚಿಸಬೇಕು. ಏಕೆಂದರೆ ಪರಾಕ್ರಮದಲ್ಲಿ ಕುಜಕೇತುವಿನ ಸಂಚಾರ ಖಂಡಿತ ಶುಭವಾಗುತ್ತೆ. ಸ್ವಲ್ಪ ಒಡಹುಟ್ಟುಗಳಲ್ಲಿ, ಅದರಲ್ಲೂ ಕೂಡ ಅಣ್ಣ ತಮ್ಮಂದಿರು ಭ್ರಾತೃಗಳಿಗೆ ಸ್ವಲ್ಪ ಆರೋಗ್ಯದ ಸಮಸ್ಯೆಗಳು ಉಂಟಾಗೋದಕ್ಕೆ ಕಾರಣಗಳಿರುತ್ತೆ. ಭ್ರಾತೃಗಳು ಅಂದರೆ ಅಣ್ಣ ತಮ್ಮಂದರಿಗೆ ಸಣ್ಣ ಪುಟ್ಟ ಏನಾದರೂ ಆರೋಗ್ಯದ ಸಮಸ್ಯೆ ಅಥವಾ ಸರ್ಜರಿ ಇಂತಹ ಸಂಭವಗಳಿಗೆ ಸ್ವಲ್ಪ ಕಾರಣಗಳಿರುತ್ತೆ. ಈ ಮಾಸದಲ್ಲಿ ಗಣಪತಿ ಆರಾಧನೆ, ವರಸಿದ್ಧಿ ವಿನಾಯಕ ವ್ರತ ಮಾಡುವಂಥದ್ದು ಅತಿ ಹೆಚ್ಚಿನ ಫಲಗಳನ್ನು ಕೊಡೋದಕ್ಕೆ ಕಾರಣವಾಗುತ್ತೆ. 4ನೇ ಮನೆ ವಿದ್ಯೆ, ಮಾತೃ, ವಾಹನ, ಸುಖ, ಪ್ರಾಪರ್ಟಿ. ಕರ್ಕಾಟಕ ರಾಶಿಯವರು ಯಾವುದಾದ್ರೂ ಹೊಸ ವಾಹನ ಖರೀದಿ ಮಾಡುವಂತಹ ವಿಚಾರಗಳಿದ್ದರೆ ಸೆಪ್ಟೆಂಬರ್ 18ರ ನಂತರ 1 ಮಾಸಗಳ ಕಾಲ ಖಂಡಿತ ಶುಭ ಸಮಯ. ಶುಕ್ರ ಸ್ವಕ್ಷೇತ್ರದಲ್ಲಿರ್ತಾನೆ, ಸುಖ ಸ್ಥಾನದಲ್ಲಿರ್ತಾನೆ, ಪ್ರಾಪರ್ಟಿ ಸ್ಥಾನದಲ್ಲಿರ್ತಾನೆ, ವಾಹನ ಸ್ಥಾನದಲ್ಲಿರ್ತಾನೆ. ಈ ಎಲ್ಲ ಭಾವಗಳಲ್ಲಿ ಅಭಿವೃದ್ಧಿಗಳನ್ನು ಕರ್ಕಾಟಕ ರಾಶಿಯವರು ಖಂಡಿತವಾಗಲೂ ಕಾಣಬಹುದು. ಮಾತೃವಿನ ಆರೋಗ್ಯದಲ್ಲಿಯೂ ಕೂಡ ಅಭಿವೃದ್ಧಿಗಳನ್ನು ನಿರೀಕ್ಷೆ ಮಾಡಬಹುದು. ವಿದ್ಯಾರ್ಜನೆ ಮಾಡುವಂತಹ ಮಕ್ಕಳಿಗೆ ಖಂಡಿತ ಅಭಿವೃದ್ಧಿ, ಯಶಸ್ಸುಗಳನ್ನು ಕಾಣೋದಕ್ಕೆ ಕಾರಣವಾಗುತ್ತೆ. ಹಾಗೆ ಮಕ್ಕಳ ಯಶಸ್ಸನ್ನು ಕಂಡು ಸಂತೋಷ ಪಡುವಂತಹ ಸಮಯ ಕೂಡ ಇದಾಗಿರುತ್ತೆ. ಏಕೆಂದರೆ ಲಾಭದಲ್ಲಿರುವಂತಹ ಗುರು ಪಂಚಮವನ್ನು ವೀಕ್ಷಣೆ ಮಾಡ್ತಾನೆ. ಪಂಚಮಾಧಿಪತಿ ಕುಜ ವ್ಯಯಭಾವದಲ್ಲಿರುವುದರಿಂದ ಸಣ್ಣ ಪುಟ್ಟ ಶೀತದ ಬಾಧೆಗಳು ಇಂಥದ್ದೆಲ್ಲ ಮಕ್ಕಳಿಗೆ ಬಾಧಿಸೋದಕ್ಕೆ ಸ್ವಲ್ಪ ಅವಕಾಶಗಳಿರುತ್ತೆ. ಸಂತಾನದ ಅಂಚಿನಲ್ಲಿರುವವರು ಕೂಡ ಗುರು ಸ್ತೋತ್ರವನ್ನು ಪಠನೆ ಮಾಡಿದರೆ ಶುಭವಾಗುತ್ತೆ ವೀಕ್ಷಕರೇ. 6ನೇ ಮನೆಯನ್ನು ಶತ್ರು, ಋಣ, ರೋಗಸ್ಥಾನ ಅಂತ ಹೇಳ್ತೇವೆ. ಷಷ್ಠಾಧಿಪತಿಯಾದಂತಹ ಗುರು ಏಕಾದಶದಲ್ಲಿದ್ದಾನೆ. ಯಾವುದಾದ್ರೂ ಹೂಡಿಕೆ, ಪಾರ್ಟ್ನರ್ಶಿಪ್, ವ್ಯವಹಾರ ಇಂಥದ್ದಿದ್ದರೆ ಖಂಡಿತ ಅಭಿವೃದ್ಧಿಗಳನ್ನು ಕಾಣ್ತೀರಾ. ಯಾವುದೇ ಅಡೆತಡೆಗಳಿಗೆ ಅವಕಾಶಗಳಿರೋದಿಲ್ಲ. ಯಾವುದೇ ಶತ್ರು ಬಾಧೆಗಳಿಗೂ ಕೂಡ ಖಂಡಿತ ಅವಕಾಶ ಇರೋದಿಲ್ಲ. ಶತ್ರುಗಳು ಕೂಡ ಮಿತ್ರರಾಗುವಂತಹ ಸಮಯ ಅಂತ ಕೂಡ ಹೇಳ್ಬೋದು. ಕರ್ಕಾಟಕ ರಾಶಿಯವರಿಗೆ ಇದು ಬಹಳ ಅಭಿವೃದ್ಧಿಗಳನ್ನು ಕಾಣುವಂತಹ ಸಮಯ, ಮಾಸ ಕೂಡ ಇದಾಗಿರುತ್ತೆ. 7ನೇ ಮನೆಯನ್ನು ಮಾಂಗಲ್ಯ, ವಿವಾಹ, ದಾಂಪತ್ಯ. ಕರ್ಕಾಟಕ ರಾಶಿಯವರಿಗೆ ದಾಂಪತ್ಯ ಜೀವನದಲ್ಲಿ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಸಣ್ಣ ಪುಟ್ಟ ವ್ಯತ್ಯಾಸಗಳು ಗಂಡ ಹೆಂಡತಿಯಲ್ಲಿ ಒಬ್ಬರಿಂದ ಒಬ್ಬರಿಗೆ ಕಾರಣಗಳಿರುತ್ತೆ. ಯಾಕೆಂದರೆ ಸಪ್ತಮಾಧಿಪತಿ ಶನಿ ಅಷ್ಟಮದಲ್ಲಿದ್ದಾನೆ. ಆದರೆ ಈ ಮಾಸಗಳಲ್ಲಿ ಸಪ್ತಮ ಭಾವದ ಮೇಲೆ ಗುರುದೃಷ್ಟಿ ಅನ್ನುವಂಥದ್ದು ಕೂಡ ಬೀಳ್ತಾ ಇರುತ್ತೆ. ಸೊ ಗುರು ಲಾಭದಲ್ಲಿ ಕೂತು ಮಾಂಗಲ್ಯ ಸ್ಥಾನವನ್ನು ನೋಡುವಂಥದ್ದು ಖಂಡಿತ ಶುಭವಾಗುತ್ತೆ. ಸ್ವಲ್ಪ ಮೂಳೆಗಳು ಅಥವಾ ನರಗಳಿಗೆ ಸಂಬಂಧಿತ ಆರೋಗ್ಯದ ಸಮಸ್ಯೆಗಳು ದಂಪತಿಗಳನ್ನು ಸ್ವಲ್ಪ ಬಾಧಿಸೋದಕ್ಕೆ ಕಾರಣಗಳಿರುತ್ತೆ. ಇನ್ನೊಂದು 6-8 ತಿಂಗಳ ಕಾಲ ಮಾತ್ರ ಅಷ್ಟಮ ಶನಿ ಇರುವಂಥದ್ದು. ಆಂಜನೇಯನ ದರ್ಶನ ಮಾಡಿ ಕರ್ಕಾಟಕ ರಾಶಿಯವರಿಗೆ ಖಂಡಿತ ಶುಭವಾಗುತ್ತೆ. ಇನ್ನು ವಿವಾಹದ ಅಂಚಿನಲ್ಲಿರುವವರು ವಿಳಂಬ ಮಾಡದೇ ಇರೋದು ಖಂಡಿತ ಶುಭ. ಯಾಕೆಂದರೆ ಗುರುಬಲ ಬಹಳ ವಿಶೇಷವಾಗಿದೆ. ಗುರುವಿನ ಅನುಗ್ರಹ ಇದ್ದಾಗ ಜೀವನ ಪರ್ಯಂತದ ಒಂದು ದಾಂಪತ್ಯ ಜೀವನದ ವ್ಯವಸ್ಥೆಗಳನ್ನು ಮಾಡಿಕೊಳ್ಳೋದು, ಮುಂದೆ ಯಾವುದೇ ಸಮಸ್ಯೆಗಳು ಬರೋದಿಲ್ಲ ಅಥವಾ ನೀವು ಭವಿಷ್ಯ ಕೇಳುವ ಸಂದರ್ಭಗಳು ಕೂಡ ಬರೋದಿಲ್ಲ. ಅದಕ್ಕೆ ಗುರುಬಲ ಇರುವಂಥದ್ದು ಅತ್ಯಂತ ಅವಶ್ಯಕವಾಗುತ್ತೆ. ಅಷ್ಟಮ ಮೃತ್ಯುಸ್ಥಾನ. ಶನಿ 8ನೇ ಮನೆಯಲ್ಲಿ ಸಂಚಾರ ಮಾಡುವಾಗ ಸ್ವಲ್ಪ ಟೆನ್ಷನ್ಗಳನ್ನು ಕೊಡ್ತಾನೆ. ಕೆಲಸಗಳಾದರೂ ಕೂಡ ಟೆನ್ಷನ್ ಆಗ್ತಾನೆ ಇರುತ್ತೆ. ಇದಕ್ಕೆ ಆಂಜನೇಯನ ದರ್ಶನ ಮಾಡಿ ಈಶ್ವರನಿಗೆ ಸೋಮವಾರದ ದಿವಸ ರುದ್ರಾಭಿಷೇಕ, ಭಸ್ಮಾರ್ಚನೆ ಮಾಡಿಸುವಂಥದ್ದು ಶುಭವಾಗುತ್ತೆ. 9ನೇ ಮನೆಯನ್ನು ಭಾಗ್ಯಸ್ಥಾನ. ಭಾಗ್ಯದಲ್ಲಿ ರಾಹುವಿನ ಸಂಚಾರ ಆಗ್ತಾ ಇರುತ್ತೆ. ಖಂಡಿತ ಶುಭ ಫಲಗಳನ್ನು ಪಡಿಬೋದು. ಯಾವುದೇ ಸ್ವಂತ ವ್ಯವಹಾರ, ಬಿಸ್ನೆಸ್ ಇಂಥದ್ದಿದ್ದರೂ ಕೂಡ ಅಥವಾ ಶೇರ್ ವ್ಯವಹಾರಗಳನ್ನು ಮಾಡುವಂಥವರಿದ್ದರೂ ಕೂಡ ಸ್ವಲ್ಪ ಅಭಿವೃದ್ಧಿಗಳನ್ನು ಈ ಸಮಯದಲ್ಲಿ ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಸಾಧ್ಯವಾಗುತ್ತೆ. ಸೆಪ್ಟೆಂಬರ್ 18ರ ನಂತರ ಖಂಡಿತ ಇನ್ನೂ ಹೆಚ್ಚಿನ ಅನುಕೂಲಗಳನ್ನು ಕಾಣ್ತೀರ. 10ನೇ ಮನೆ ಕರ್ಮ, ಉದ್ಯೋಗ ಸ್ಥಾನ. ಕರ್ಮಾಧಿಪತಿ ಕುಜ ವ್ಯಯಭಾವದಲ್ಲಿರ್ತಾನೆ. ಕರ್ಮಸ್ಥಾನದ ಮೇಲೆ ಶನಿ ದೃಷ್ಟಿ. ಸ್ವಲ್ಪ ಕರ್ಕಾಟಕ ರಾಶಿಯವರಿಗೆ ಈ ಒಂದು ಮಾಸ ಉದ್ಯೋಗದ ವಿಚಾರಗಳಲ್ಲಿ ಸ್ವಲ್ಪ ಟೆನ್ಷನ್ಗಳನ್ನು ಕ್ರಿಯೇಟ್ ಮಾಡುತ್ತೆ. ಅದು ಆ ಸಂದರ್ಭಕ್ಕೆ ಬಂದು ಕೂತ್ಕೊಂಡಿರುತ್ತೆ. ಅಂದರೆ ಅದು ಹಿಂದಿನಿಂದ ಪ್ಲ್ಯಾನಿಂಗ್ಗಳಿರ್ಬೋದು ಅಥವಾ ಮುಂದೆ ಬರುವಂತಹ ಸಮಸ್ಯೆಗಳಿಗೆ ಈಗ ಪೀಠಿಕೆ ಇರ್ಬೋದು. ಸ್ವಲ್ಪ ಉದ್ಯೋಗದ ಬಗ್ಗೆ ಈ ಒಂದು ತಿಂಗಳು ಕರ್ಕಾಟಕ ರಾಶಿಯವರು ಹೆಚ್ಚಿನ ಗಮನಗಳನ್ನು ಕೊಡುವಂಥದ್ದು ಅವಶ್ಯಕವಾಗುತ್ತೆ. ಯಾಕೆಂದರೆ ಕರ್ಮಾಧಿಪತಿ ವ್ಯಯದಲ್ಲಿದ್ದು ಅಷ್ಟಮಾಧಿಪತಿ ಸ್ವಕ್ಷೇತ್ರದಲ್ಲಿದ್ದು ಕರ್ಮ ಉದ್ಯೋಗ ಸ್ಥಾನವನ್ನು ನೋಡ್ತಾನೆ. ಶನಿಗದು ನೀಚ ಕ್ಷೇತ್ರ ಕೂಡ ಹೌದು.
ಹಾಗಾಗಿ ಆ ಒಂದು ಫಲ ಗುರು ಅದನ್ನು ಬ್ಯಾಲೆನ್ಸ್ ಮಾಡುವ ಪ್ರಯತ್ನಗಳನ್ನು ಖಂಡಿತ ಮಾಡ್ತಾನೆ. ಆಂಜನೇಯನ ದರ್ಶನ ಮಾಡುವಂಥದ್ದು, ಆಂಜನೇಯನಿಗೆ ವಿಳ್ಯದೆಲೆ ಹಾರ ಇಂಥದ್ದನ್ನು ಸಮರ್ಪಣೆ ಮಾಡುವಂಥದ್ದು, ಅಭಿಷೇಕ ಅರ್ಚನೆ ಖಂಡಿತ ಅವಶ್ಯಕವಾಗುತ್ತೆ. ಉದ್ಯೋಗದ ಬಗ್ಗೆ ಈ ಒಂದು ಪರಿಹಾರ ಕರ್ಕಾಟಕ ರಾಶಿಯವರಿಗೆ ಸ್ವಲ್ಪ ಅವಶ್ಯಕ. ಏಕಾದಶ ಲಾಭಸ್ಥಾನ, ಲಾಭಾಧಿಪತಿ ಶುಕ್ರ ಸ್ವಕ್ಷೇತ್ರದಲ್ಲಿರ್ತಾನೆ. ಈ ತಿಂಗಳ 18ರ ನಂತರದಲ್ಲಿ ಖಂಡಿತ ಅತಿಶಯವಾದ ಲಾಭಗಳನ್ನು ನಿರೀಕ್ಷೆ ಮಾಡಬಹುದು. ವಾಹನ ಖರೀದಿ ಮಾಡುವಂತಹ ವಿಚಾರಗಳು ಅಥವಾ ಪ್ರಾಪರ್ಟಿಗೆ ಸಂಬಂಧಪಡುವಂತಹ ವಿಚಾರಗಳು ಕರ್ಕಾಟಕ ರಾಶಿಯವರಿಗೆ ಖಂಡಿತ ಅಭಿವೃದ್ಧಿಗಳನ್ನು ಕೊಡುತ್ತೆ. ಇದು ಸಂಪೂರ್ಣ 1 ವರ್ಷದಲ್ಲಿ 1 ತಿಂಗಳು ಮಾತ್ರ ಬರುವಂತಹ ಸಮಯ. ಶುಕ್ರ ಸುಖಸ್ಥಾನದಲ್ಲಿ ಸ್ವಕ್ಷೇತ್ರದಲ್ಲಿರ್ತಾನೆ. ಇದು ಖಂಡಿತ ಪ್ಲಸ್ ಆಗುತ್ತೆ. ವ್ಯಯಭಾವವನ್ನು ಮೋಕ್ಷಸ್ಥಾನ, ಕುಜ ವ್ಯಯದಲ್ಲಿರ್ತಾನೆ. ಅವನ ದೃಷ್ಟಿ ಅನ್ನುವಂಥದ್ದು ಕೇತುವಿನ ಮೇಲೆ ಬೀಳ್ತಾ ಇರುತ್ತೆ. ಹಾಗೆ ಕುಜ ಮಾಂಗಲ್ಯ ಸ್ಥಾನವನ್ನು ಕೂಡ ನೋಡ್ತಾನೆ. ಗುರುದೃಷ್ಟಿ ಕೂಡ ಬೀಳ್ತಾ ಇರುತ್ತೆ. ಶನಿ ಅಷ್ಟಮದಲ್ಲಿದ್ದಾನೆ. ಸುಬ್ರಹ್ಮಣ್ಯನ ಸ್ತೋತ್ರಗಳನ್ನು ಪಠನೆ ಮಾಡಿ. ಅವೆಲ್ಲ ಸಾಧ್ಯವಾಗದೇ ಇದ್ದಲ್ಲಿ ಕೇವಲ ಆಂಜನೇಯನ ದರ್ಶನ ಮಾಡಿ. ಕರ್ಕಾಟಕ ರಾಶಿಯವರಿಗೆ ಅತ್ಯಂತ ಅವಶ್ಯಕ. ಕರ್ಮ ಉದ್ಯೋಗಕ್ಕೆ ಈ 1 ಮಾಸ ಸ್ವಲ್ಪ ಕಿರಿಕಿರಿಗಳನ್ನು ಸೃಷ್ಟಿ ಮಾಡುತ್ತೆ. ಅಥವಾ ಈ ಸಂದರ್ಭದಲ್ಲಿ ಆಡುವಂತಹ ಮಾತುಗಳು ಅಥವಾ ವ್ಯವಹಾರ ಸ್ವಲ್ಪ ಲಾಂಗ್ ಟರ್ಮ್ ಇಂಪ್ಯಾಕ್ಟ್ ಆಗುವಂತಹ ಸಂದರ್ಭಗಳು ಹೆಚ್ಚಾಗಿರುತ್ತೆ. ಸೊ ಕರ್ಕಾಟಕ ರಾಶಿಯವರು ಕೇವಲ ಈ ಮಾಸದಲ್ಲಿ ಉದ್ಯೋಗದ ವಿಚಾರಗಳಿಗಾಗಿ ಆಂಜನೇಯನ ದರ್ಶನ ಮಾಡುವಂಥದ್ದು ಅತ್ಯಂತ ಅವಶ್ಯಕವಾಗುತ್ತೆ. ವರಸಿದ್ಧಿ ವಿನಾಯಕ ವ್ರತಾಚರಣೆ ಮಾಡಿ. ಯಾವುದೇ ವಿಘ್ನಗಳು ಬರದೆ ಜೀವನದ ಒಂದು ಗುರಿ ಮುಟ್ಟೋದಕ್ಕೆ ವಿನಾಯಕನ ಅನುಗ್ರಹ ಅತ್ಯಂತ ಅವಶ್ಯಕವಾಗುತ್ತೆ ವೀಕ್ಷಕರೇ. ಎಲ್ಲ ನವಗ್ರಹಗಳು ಕೂಡ ಕರ್ಕಾಟಕ ರಾಶಿಯವರಿಗೆ ಶುಭ ಫಲಗಳನ್ನೇ ಕೊಡುವಂಥವರಾಗಲಿ. ಶ್ರೀ ಶಾರದಾ ಪರಮೇಶ್ವರಿಯ ಸಂಪೂರ್ಣ ಅನುಗ್ರಹ ಎಲ್ಲ ನನ್ನ ವೀಕ್ಷಕ ಬಂಧುಗಳ ಮೇಲಿರಲಿ. ಶುಭವಾಗಲಿ ವೀಕ್ಷಕ.